ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯ ಪ್ರೇಕ್ಷಕ ವೃಂದದವರೇ, ಆತ್ಮೀಯ ಸ್ನೇಹಿತರೆ, ಬಂಧು ವರ್ಗದವರೇ, ಹಿತೈಷಿಗಳೇ, ಈ ಒಂದು ಯೂಟ್ಯೂಬ್ ವಾಹಿನಿಗೆ ನಾನು ಪ್ರತಿ ದಿವಸ ಯಾವ ಸಮಯದಲ್ಲಿ ಯೂಟ್ಯೂಬ್ಗೆ ಈ ಒಂದು ವಾಹಿನಿಗೆ ನನ್ನ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ ಅನ್ನೋದು ಒಂದು ಪುಟ್ಟ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯಕ್ರಮವನ್ನ, ವಿಡಿಯೋಗಳನ್ನ ಈ ಒಂದು ಯೂಟ್ಯೂಬ್ ವಾಹಿನಿಗೆ ಹಾಕುವ ಒಂದು ಉತ್ಸಾಹ ನನಗೆ ಹೆಚ್ಚಾಗಿದೆ. ಅದಕ್ಕೆ ಕಾರಣಕರ್ತರು ನೀವೇ. ಎಲ್ಲರಿಗೂ ಕೃತಜ್ಞತೆ ಆಗಿದ್ದೇನೆ. ಬೆಳಿಗ್ಗೆ 6 ಗಂಟೆ, ಅನಂತರ ಬೆಳಿಗ್ಗೆ 10 ಗಂಟೆ, ಅನಂತರ ಮಧ್ಯಾಹ್ನ 2 ಗಂಟೆ, ಅನಂತರ ಸಂಜೆ 6, ಅನಂತರ ರಾತ್ರಿ 10. ಈ 4 ಸಮಯವನ್ನ ನಾನು ನಿಗದಿಪಡಿಸ್ಕೊಂಡು ನನ್ನ ಯೂಟ್ಯೂಬ್ ವಾಹಿನಿಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೇನೆ. ಬೆಳಿಗ್ಗೆ 6 ಗಂಟೆ ಮತ್ತು ರಾತ್ರಿ 10 ಗಂಟೆ ಹೆಚ್ಚಾಗಿ ನಾನು ಸಂಗೀತ ಕಾರ್ಯಕ್ರಮ ಅಥವಾ ಆಧ್ಯಾತ್ಮ ಸಂಬಂಧಪಟ್ಟ ಹಾಗೆ, ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ. ಬೆಳಿಗ್ಗೆ 10 ಮತ್ತೆ ಮಧ್ಯಾಹ್ನ 2 ಮತ್ತೆ ಸಂಜೆ 6 ಈ 3 ಸಮಯದಲ್ಲಿ ಇಲ್ಲ ರಾಜಕೀಯ ವಿಚಾರನೋ ಅಥವಾ ಲೌಕಿಕ ವಿಚಾರನೋ, ಅಂತಂದ್ರೆ ನಾವು ಇವತ್ತಿನ ಒಂದು ಒತ್ತಡದ ಬದುಕಿನಲ್ಲಿ ಸಮಾಜದ ಒಂದು ಎಲ್ಲ ಆಯಾಮಗಳನ್ನು ಕೂಡ ಅಧ್ಯಯನ ಮಾಡುವ ದೃಷ್ಟಿಯಿಂದ ಬೆಳಿಗ್ಗೆ 10 ಮತ್ತು ಮಧ್ಯಾಹ್ನ 2, ಸಂಜೆ 6 ಸ್ವಲ್ಪ ರಾಜಕೀಯನೋ ಅಥವಾ ಸ್ವಲ್ಪ ಹರಟೆಗೆ ಸಂಬಂಧಪಟ್ಟ ಹಾಗೂ ಇಲ್ಲ ಒಂದು ಸ್ವಲ್ಪ ಲಘು ವಿಚಾರ ಸಂಬಂಧಪಟ್ಟ ಹಾಗೆ ನೋಡಿ. ಯಾವುದಾದ್ರೂ ಒಂದು ವಿಚಾರ ಗಟ್ಟಿ, ಯಾವ್ದಾದ್ರು ಒಂದು ತರ್ಕಬದ್ಧವಾಗಿ ಗಟ್ಟಿಯಾಗಿ ನಿಲ್ಬೇಕು, ವಾದ ಮಂಡನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹೊಗಳಿಕೆ ಎಷ್ಟು ಮುಖ್ಯನೋ ಅದಕ್ಕೆ ತೆಗಳಿಕೆನೂ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಯಾವ್ದಾದ್ರೂ ಒಂದು, ಈಗ ನೋಡಿ, ಒಂದು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ಹಿಂದೆ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಏನು ತಮ್ಮ ಮತವನ್ನ ಪ್ರತಿಪಾದಿಸಿದ್ರು, ಏನು ಸೂತ್ರವಾಗಿ ನಮ್ಮ ಜನಜೀವನಕ್ಕೆ, ಸಾಮಾಜಿಕ ಜೀವನಕ್ಕೆ ಕೊಟ್ಟರು, ಅವರಿಗೂ ಕೂಡ ಟೀಕೆ ಅನ್ನೋದು ತಪ್ಪಲಿಲ್ಲ. ಅವರು ಇದ್ದ ಕಾಲದಲ್ಲೇ ಟೀಕೆ ಮಾಡಿದಂತ ಸಾಕಷ್ಟು ವಿದ್ವಾಂಸರಿದ್ದಾರೆ. ಅದಕ್ಕೆ ಇವರು ಕೂಡ ಪ್ರತ್ಯುತ್ತರವಾಗಿ ಉತ್ತರ ಕೊಟ್ಟಿದ್ರಿಂದಾನೇ ಅವರ ಒಂದು ನಿಲುವು ಏನು ಗಟ್ಟಿಯಾಗಿ ನಿಂತಿದ್ದು ಇವತ್ತಿಗೂ ಕೂಡ ಈ ಒಂದು 21ನೇ ಶತಮಾನಕ್ಕೂ ಕೂಡ ಹರ್ಕೊಂಡು ಬಂದಿದೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಟೀಕಿಸುವುದು ತಪ್ಪಲ್ಲ. ಟೀಕಿಸುವುದರಿಂದ ಆತ ಎಚ್ಚೆತ್ಕೋತಾನೆ, ಆತ ಮತ್ತೆ ಯಾವುದೇ ರೀತಿ ತಪ್ಪು ಆಗದೇ ಇರೋ ಹಾಗೆ ಒಂದು ಎಚ್ಚರಿಕೆ ಆತನಿಗೆ ಇರುತ್ತೆ. ಉದಾಹರಣೆ ಹೇಳೋದಾದ್ರೆ, ನಮ್ಮ ರಾಜಕೀಯದಲ್ಲೇ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿರುತ್ತೆ. ಆಡಳಿತ ಪಕ್ಷ ಆನೆ ನಡೆದಿದ್ದೇ ದಾರಿ ಅಂತ ನಡೆಯಲಿಕ್ಕಾಗಲ್ಲ. ಪ್ರತಿದಿನ ಒಂದಲ್ಲ ಒಂದು ರೀತಿಯ ಜನ ಅವರನ್ನ ಮುಖಾಮುಖಿಯಾಗಿ ನೋಡದೇ ಇದ್ರು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಾರೆ. ಹಾಗಾಗಿ ಅವರು ಏನೇ ಒಂದು ಕೆಲಸ ಮಾಡ್ತೀನಿ ಅಂತ ಹೋದಾಗ ವಿರೋಧ ಪಕ್ಷದವರು ಹೇಗೆ ವಿರೋಧಿಸ್ತಾರೆ, ಇವರು ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲ, ನಾವು ಮಾಡ್ತಾ ಇರುವಂತ ಕೆಲಸ, ನಾವು ಮಾಡ್ತಾ ಇರುವಂತ ಇದು ಹೀಗಲ್ಲ, ಹೀಗೆ ಇದೀ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂತ ಅದನ್ನ ಚರ್ಚೆಯಾಗಿ ಇಟ್ಟು ಗೆದ್ದು ಅನಂತರ ಅದು ಅನುಷ್ಠಾನಕ್ಕೆ ಬರುತ್ತಲ್ಲ, ಆ ಒಂದು ಕಾರ್ಯವೈಖರಿ ಅಥವಾ ಕಾಮಗಾರಿ. ಹಾಗೆ ನಾನಿಲ್ಲಿ ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಯೂಟ್ಯೂಬ್ ವಾಹಿನಿಯಲ್ಲಿ ಸಾಕಷ್ಟು ಸಂಗೀತದ ಒಂದು ವಿಚಾರವಾಗಿ ಸಂಗೀತ ಕಾರ್ಯಕ್ರಮವನ್ನ ನೀವು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಆಸ್ವಾದನೆ ಮಾಡ್ತಿದ್ದೀರಾ, ಸಂತೋಷ. ಯಾವ ಒಂದು ವಿಚಾರವನ್ನ ಮಾತನಾಡಬೇಕು ಅಂತ ಯಾರು ಕೂಡ ಕಾಮೆಂಟ್ಸ್ ಮಾಡ್ತಾ ಇಲ್ಲ. ಇಂಥ ವಿಚಾರವಾಗಿ ಮಾತಾಡಿ ಅಂತ ಕಾಮೆಂಟ್ಸ್ ಬಂದ್ರೆ ನಮಗೂ ಕೂಡ ಒಂದು ರೀತಿಯ ಅಧ್ಯಯನ ಮಾಡೋಕ್ಕೂ ಹುಮ್ಮಸ್ಸು ಬರುತ್ತೆ. ಒಂದು ರೀತಿ ಎಲ್ಲೋ ಒಂದು ರೀತಿ ನೀವು ಒಂದು ರೀತಿ ನಮಗೆ ಸಂಶೋಧನೆಗೆ ಇಳಿಲಿಕ್ಕೆ ಒಂದು ರಹದಾರಿ ಕೊಟ್ಟಂತ ಆಗುತ್ತೆ. ಆ ರೀತಿ ಯಾವುದು ಕಾಮೆಂಟ್ಸ್ ಬರ್ತಲ್ಲ, ಕಾಮೆಂಟ್ ಮಾಡಿ. ಆಮೇಲೆ ನಾನು ಇನ್ನೊಂದು ನನಗೆ ಅನುಭವದ ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ನಾನು ಯೂಟ್ಯೂಬ್ ಮಾಡಕ್ಕೆ ಮುಂಚೆ ನಾನು ಹೇಗಿದ್ದೆ ಅಂತ ನಾನೇ ಒಂದು ರೀತಿ ಆತ್ಮಾವಲೋಕನ
ಅಥವಾ ಸಿಂಹಾವಲೋಕನ ಮಾಡ್ಕೋತೀನಿ ಅಂತ ಹೋದ್ರೆ ನಾನು ಏನೋ ಓದ್ತಾ ಇರ್ಲಿಲ್ಲ, ನಾನು ಏನೇನೋ ಬರಿತಾ ಇರ್ಲಿಲ್ಲ. ಹೀಗೆ ಸುಮ್ಮನೆ ಯಾವುದೋ ಒಂದು ಪುಸ್ತಕ ತೆಗೆದಿಟ್ಟು ಅದನ್ನ ನೋಡ್ತೀನಿ ಅಂತಂದ್ರೆ ಇದ ನನಗೆ ತಲೆಗೆ ಹತ್ತತಿಲ್ಲ ಅಂತ ಬಿಸಾಕ್ ಬಿಡ್ತಾ ಇದ್ದೆ. ಈ ವಿಚಾರನ ನನ್ ತಲೆಗೆ ಬರ್ತಾ ಇಲ್ಲ ಅಂತ ಬಿಸಾಕ್ ಬಿಡ್ತಾ ಇದ್ದೆ. ಆದ್ರೆ ಯಾವಾಗ ನಾನು ಯೂಟ್ಯೂಬ್ ಮಾಡಿದೆ, ಯೂಟ್ಯೂಬ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಅದನ್ನು ಈ ಕಾರ್ಯಕ್ರಮ ಮಾಡ್ಬೇಕು, ಈ ಕಾರ್ಯಕ್ರಮ ಮಾಡಬೇಕು, ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಬಂದಾಗ ನನಗ್ ನಾನೇ ನಂಬಿಕೆ ಆಗ್ತಿಲ್ಲ. ಒಂದು ಅಧ್ಯಯನಶೀಲತೆ, ಅದು ಅಧ್ಯಯನ ಅದು ತನಗ್ ತಾನೇ ಅದು ಬಂತು ಅಂತ ನಾನು ಖುಷಿ ಪಡ್ತೇನೆ. ಅಂತಂದ್ರೆ ಒಂದು ಆವಾಗ ಓದ್ಬೇಕು ಅಂತ ಅನ್ಸಿದ್ದು, ಅವಾಗ ಬರಿಬೇಕು ಅಂತ ಅನ್ಸಿದ್ದು ಎಲ್ಲ ಒಂದು ಯೂಟ್ಯೂಬ್ ಮಾಡಿದ್ಮೇಲೆ. ಒಂದು ನಾನು ಯೂಟ್ಯೂಬ್ ವಾಹಿನಿಯಿಂದ ನಾನು ತುಂಬಾ ಖುಷಿ ಪಡ್ತೇನೆ. ಯಾಕೆ ಅಂತಂದ್ರೆ ಒಂದು ರೀತಿ ಅಧ್ಯಯನಕ್ಕೆ ಇದು ಆಸ್ಪದ ಕೊಡ್ತಾ ಇದೆ. ಒಂದು ರೀತಿ ಅಧ್ಯಯನ ದಾರಿಯಿಂದ ಎಳ್ಕೊಂಡು ಹೋಗ್ತಾ ಇದೆ. ಒಂದು ಪ್ರಾರಂಭದಲ್ಲಿ ಒಂದೇ ಪುಟ ಅಷ್ಟು ವಿಚಾರವನ್ನು ತಗೊಂಡು ಅದನ್ನ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಮಾತನಾಡಿ, ಅನಂತರ ಒಂದು ಸ್ವಲ್ಪ ದೊಡ್ಡದು, ಅದೊಂದು ಸ್ವಲ್ಪ ದೊಡ್ಡದು, ಈಗ ವಿಸ್ತರಿಸ್ತಾ ಇಡೀ ಒಂದು ಕತೆ ಕಾದಂಬರಿ, ದಪ್ಪ ಕಾದಂಬರಿ ಪುಸ್ತಕಗಳನ್ನೇ ಓದುವಷ್ಟು ಹಂಬಲ ಈ ಒಂದು ಯೂಟ್ಯೂಬ್ ವಾಹಿನಿಯಿಂದ ನನಗೆ ಹೆಚ್ಚಾಗ್ತಿದೆ. ಪ್ರೇಕ್ಷಕ ವೃಂದದವರಿಗೆ ಸಬ್ಸ್ಕ್ರೈಬ್ ಆಗಿರುವಂತ ಎಲ್ಲ ಚಂದಾದಾರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹೀಗೆ ನನ್ನ ಹಿಂದೆ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇರಿ ಕಡೆವರೆಗೂ ಕೂಡ. ನನ್ನ ನಂಬಿಕೆ ಏನಂತಂದ್ರೆ, ನಮ್ಮ ಒಂದು ದಿನಚರಿಯನ್ನ ತಗೊಂಡ್ರೆ, ಒಂದು ಸ್ವಾಭಾವಿಕವಾಗಿ ಒಂದು ದಿನಚರಿಯನ್ನೇ ತಗೊಂಡ ಹೋಯ್ತು ಅಂತಂದ್ರೆ, ಮನೆಯಲ್ಲಿ ಬೆಳಿಗ್ಗೆ ಹೇಳ್ತೇವೆ, ಮಲಗಿದ್ದಿಂದ ಎದ್ದು ಫ್ರೆಶ್ ಅಪ್ ಆಗ್ತೇವೆ, ಅಲ್ಲಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಒಂದಲ್ಲ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇರ್ತೇವೆ. ಮನೇಲಿ ನಮ್ಮ ತಂದೆ ತಾಯಿ ಜೊತೆ ಇರ್ಬೋದು, ಅಕ್ಕ ಅಣ್ಣ ತಮ್ಮಂದಿರ ಜೊತೆ ಇರ್ಬೋದು, ಅಥವಾ ಬಂಧುಗಳ ಜೊತೆ ಇರ್ಬೋದು, ಸ್ನೇಹಿತರ ಜೊತೆ ಇರ್ಬೋದು, ಹೊರಗಡೆಯ ಶಾಲಾ ಕಾಲೇಜಿನಲ್ಲಿ ಇರ್ಬೋದು, ಸಂಸ್ಥೆಯಲ್ಲಿ ಇರ್ಬೋದು, ಮಾತಾಡ್ತಾನೆ ಇರ್ತೇವೆ. ಈ ಮಾತನ್ನೇ ಯಾಕೆ ಸಂಗ್ರಹ ಮಾಡಿ ಒಂದು ವಿಚಾರಧಾರೆಯಾಗಿ ಹರಿಸಬಾರ್ದು ಅನ್ನೋದ ಒಂದು ನನ್ನ ಆಶಯ ಇತ್ತು. ನನ್ನ ಒಂದು ಆಶಯ ಒಂದು ಈಡೇರಿದೆ ಈ ಯೂಟ್ಯೂಬ್ ವಾಹಿನಿಯಿಂದ. ಕೃತಜ್ಞತೆ ಆಗಿದ್ದೇನೆ. ನನಗಂತೂ ಈ ಮಾತುಗಾರಿಕೆ ನಂಬಿಕೆ ಇದೆ. ಏನಂತಂದ್ರೆ ಕಡೆವರೆಗೂ ವಯಸ್ಸಾದ ಮುದುಕನಾಗೂ ಕೂಡ ನಾಲ್ಗೆಯಲ್ಲಿ ಶಬ್ದ ಹೊರಳುತ್ತಾನೆ ಇರುತ್ತೆ. ಇದನ್ನ ಹರಿತ ಮಾಡ್ಕೋತಾ ಹೋಗ್ಬೇಕು ಅಷ್ಟೇ. ಅದನ್ನ ಸರಿಯಾಗಿ ಎಲುಬಿಲ್ಲದ ನಾಲ್ಗೆ ಅಂತಾರಲ್ಲ, ಆ ರೀತಿ ನಾಲಿಗೆ ಸರಿಯಾದ ಪದಗಳನ್ನು ಉಚ್ಚರಿಸ್ಬೇಕು, ಸರಿಯಾದ ವ್ಯಕ್ತಿಗಳಿಗೆ ಗೌರವ ಕೊಡ್ತಾ ಮಾತಾಡ್ಬೇಕು. ಇದನ್ನ ಆಗಾಗಿ ತಿದ್ಕೋತಾ ನಡಿಬೇಕು ಅಂತ ಅನ್ಸುತ್ತೆ. ಹೀಗೆ ನಾನು ಮುಖ್ಯವಾಗಿ ನಿಮಗೆ ಹೇಳಿದ್ದನ್ನೇ ಮರ್ತೆ, ಈಗ ಮತ್ತೆ ಪುನಃ ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಅದು ಬಿಟ್ರೆ 10 ಗಂಟೆ, ಅದು ಬಿಟ್ರೆ ಮಧ್ಯಾಹ್ನ 2 ಗಂಟೆ, ಅದು ಬಿಟ್ರೆ ಸಂಜೆ 6 ಮತ್ತೆ ರಾತ್ರಿ 10, ಈ 4 ಸಮಯ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ. ಪ್ರತಿದಿನ 4 ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕಡೆ ಪಕ್ಷ 2 ಹಾಕಿರ್ತೇನೆ. ಕಡೆ ಪಕ್ಷ ಇದು ಅಷ್ಟು ಆಗ್ಲಿಲ್ವಾ ಒಂದಾರ ಹಾಕಿರ್ತೇನೆ, ಅದು ಆಗ್ಲಿಲ್ವಾ ಮಾರನೇ ದಿನ ಹಾಕಿರ್ತೇನೆ ಅಂತ ಹೇಳ್ತಾ, ಹೀಗೆ ನನ್ನಿಂದ ಯಾವ ವಿಚಾರವನ್ನ ಹೊರಗೆ ತೆಗಿಬೇಕು ಅಂತ ನಿಮಗೆ ಆಸಕ್ತಿ ಇದೆಯೋ ಅದನ್ನ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತೇನೆ. ಎಲ್ಲ ನಮಸ್ಕಾರ.